ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಬಾಕ್ಸ್. ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ದಲ್ಲಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ಸೊ ಗೈಸ್, ಈ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಕಾಡಲ್ಲಿ ಏನೆಲ್ಲ ಸಿಗ್ತದೆ ಅಂತ ಹೇಳಿ ತೋರಿಸುವ ಅಂತೇಳಿ ಅನ್ಕೊಂಡಿದ್ದೆ. ಅಂದ್ರೆ ಕೆಲವೊಂದು ಹಣ್ಣುಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಅವುಗಳನ್ನ ತೋರಿಸುವ ಅಂತೇಳಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮಗೆ ಈ ಒಂದು ಹೂವಿನ ಗಿಡ ಸಿಕ್ಕಿದೆ. ಅಂದರೆ ಇದರಲ್ಲಿ ಒಂದು ಕಾಯಿ ಆಗ್ತದೆ, ತಿನ್ಲಿಕ್ಕೆ ಆಗುದಿಲ್ಲ, ಬಟ್ ತೋರಿಸಿದ್ದು. ಹಾಗೆ ನೆಕ್ಸ್ಟ್ ಇದು ತಿನ್ಲಿಕ್ಕೆ ಆಗ್ತದೆ. ಇದು ಕರಿಮಾದರಿ ಅಂತ ಹೇಳಿ ಹಣ್ಣಿನ ಹೆಸರು. ಇದೀಗ ಕಾಯಿ ಇದು ಕೆಂಪಾಗ್ತದೆ, ನೋಡಿ ಎಷ್ಟಿದೆ ಅಂತೇಳಿ. ಆಗ ತಿನ್ಲಿಕ್ಕೆ ಆಗ್ತದೆ. ಸೇಮ್ ಲಿಚ್ಚಿ ಹಣ್ಣಿನ ಥರ ಇರ್ತದೆ. ಓಕೆ, ನೋಡಿ ಇಲ್ಲೊಂದು ಏನೋ ಒಂದು ಹೂ ಸಿಕ್ಕಿದಂತೆ, ನೋಡಿ ಹೇಗಿದೆ ಅಂತೇಳಿ, ವಿಚಿತ್ರವಾಗಿದೆ. ಬನ್ನಿ ಇನ್ನು ಮೇಲೆ ಮೇಲೆ ಹೋಗುವ, ಎಂತೆಲ್ಲ ಸಿಗ್ತದೆ ಅಂತೇಳಿ ನೋಡುವ. ಇಲ್ಲಿ ನೋಡಿ, ಇದು ಸೇಮ್ ಆಗ ತೋರಿಸಿದ್ದೇ ಹೂ, ಬಟ್ ಎಷ್ಟು ಉಂಟು ಅಂತೇಳಿ ನೋಡಿ. ಅದರಲ್ಲಿ ಒಂದು ಕಾಯಿ ಇರ್ತದೆ, ಬಟ್ ಯಾವುದ್ರಲ್ಲಿ ಸಹ ಕಾಣ್ತಾ ಇಲ್ಲ ಈಗ ಕಾಯಿ. ನೋಡಿ ಎಷ್ಟಿದೆ ವೈಟ್ ವೈಟ್ ಆಗಿ. ಮೊನ್ನೆ ನಮಗೆ ಇಲ್ಲೆಲ್ಲ ಅಣಬೆ ಸಿಕ್ಕಿತ್ತು, ಬಟ್ ಇವತ್ತಿಲ್ಲ ನೋಡಿ. ಹಾಗೆ ಇಲ್ಲಿ ನೀರು ಬರ್ತದೆ, ಹಾಗಾಗಿ ಗುಂಡಿ ಗುಂಡಿ ಆಗಿದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಮರ. ಸೊ ಇದು ಬಂದು ಗೇರು ಹಣ್ಣಿನ ಮರ. ಅವತ್ತೆಲ್ಲ ಇದರಲ್ಲಿ ತುಂಬ ಗೇರು ಹಣ್ಣು ಆಗ್ತಾ ಇತ್ತು, ಬಟ್ ಈಗ ಆಗ್ತಾ ಇಲ್ಲ, ಕಮ್ಮಿ. ಸೊ ಇದರ ಮೇಲೆಲ್ಲ ನಿಂತು ನಾವು ಕುಣಿತಾ ಎಲ್ಲ ಇದ್ವಿ. ಸೊ ಅದೊಂದು ನಮಗೆ ಮೆಮೊರಿ, ಹಾಗಾಗಿ ನಿಮ್ಮ ಹತ್ರ ಕೂಡ ಶೇರ್ ಮಾಡಿದ್ದು. ಹಾಗೆ ಈಗ ಈ ಮರ ಅಜ್ಜ ಆಗ್ತಾ ಬಂದಿದೆ, ಹಾಗಾಗಿ ಕಮ್ಮಿ ಹಣ್ಣು ಬಿಡೋದು. ಇದು ನೋಡಿ, ಇದು ಕಾಡು ಸುವರ್ಣಗೆಡ್ಡೆಯ ಗಿಡ. ಇದರಿಂದ ಸಾರು ಪಲ್ಯ ಎಲ್ಲ ಮಾಡ್ಲಿಕ್ಕಾಗ್ತದೆ, ಹಾಗೆ ಇದರ ದಂಟಿಂದ. ಹಾಗೆ ಇದು ಕೂಡ ಈ ಒಂದು ಪುಟಾಣಿ ಕಾಡಲ್ಲಿ ಇದೆ, ಹಾಗೆ ತೋರಿಸಿದ್ದು ನಿಮಗೆ ಕೂಡ. ನಾವು ಕೂಡ ಕೆಲವೊಮ್ಮೆ ಎಲ್ಲ ಹಾಕೊಂಡೋಗಿ ಮಾಡ್ತಾ ಇದ್ವಿ. ಮತ್ತು ಇಲ್ಲಿ ಪುನರ್ಪುಳಿ ಗಿಡ ಕೂಡ ಉಂಟು, 2 ನನಗೆ ತೋರಿಸಲಿಕ್ಕೆ ಮರ್ತೋಯ್ತು, ಹಾಗಾಗಿ ಹೇಳಿತು. ಇದು ನೋಡಿ, ಇದು ಗಾವಟೆ ಗಿಡ. ಇದು ದೊಡ್ಡ ಆದಮೇಲೆ ಇದರಲ್ಲಿ ಕೆಲವೊಂದು ಕಾಯಿಗಳಾಗ್ತದಂತೆ. ಅದನ್ನು ಮೀನು ಸಾರಿಗೆಲ್ಲ ಹಾಕಲಿಕ್ಕೆ ಉಪಯೋಗಿಸ್ತಾರೆ. ಹಾಗೆ ತುಂಬ ಪರಿಮಳ ಬರ್ತದೆ ಅದರ ಹತ್ತಿರ ಹೋಗುವಾಗನೇ. ಅದರ ಎಲೆ ಎಂತ ಗೊತ್ತಿಲ್ಲ ಸರಿ, ಹಾಗೆ ತುಂಬ ಪರಿಮಳ ಉಂಟದು. ನೋಡಿ, ಇಲ್ಲಿ ಮಳೆಗಾಲದ ಟೈಮಲ್ಲೆಲ್ಲ ಈ ವಿಚಿತ್ರವಾದ ಅಣಬೆಗಳೆಲ್ಲ ಜಾಸ್ತಿ. ಹಾಗೆ ನೋಡಿ, ಇಲ್ಲಿ ಕೂಡ ಒಂದಿದೆ. ಹಾಗೆ ಈವ್ನಿಂಗ್ ಆಗ್ತಾ ಬಂತಲ್ವಾ, ಹಾಗಾಗಿ ಫುಲ್ ಕತ್ತಲೆ ಕತ್ತಲೆ ಆಗ್ತಾ ಬಂದಿದೆ. ನಾನು ನಿಮಗೆ ಆಗ ಒಂದು ಹಣ್ಣು ತೋರಿಸಿದೆ ಅಲ್ಲ, ಕರಿಮಾದರಿ ಅಂತ, ಅದರ ಹೂ ಇದು ಫಸ್ಟಿಗೆ ಈ ಥರ ಇರ್ತದೆ. ಮೊನ್ನೆ ನಾನು ನಿಮಗೆ ನಮ್ಮ ಕಾಡನ್ನು ತೋರಿಸಿದ್ದು ಮಾತ್ರ, ಅಂದರೆ ಜಸ್ಟ್ ತೋರಿಸಿದ್ದು ಮಾತ್ರ, ಬಟ್ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಆಯಿತು. ಹಾಗೆ ಇವತ್ತು ಎಕ್ಸ್ಪ್ಲೈನ್ ಮಾಡಿದೆ. ಹಾಗೆ ನಮ್ಮಲ್ಲಿ ಕಾಡು ಕಿಪ್ಪಳ ಕೂಡ ಸಿಗ್ತದೆ ನಮ್ಮ ಗುಡ್ಡೆಯಲ್ಲಿ. ಯಾಕೆ ಎಂತದ ಉಪದ್ರ ಹಾಕಿ ನೀವು ಅಂದ್ಕೊಳ್ಬೋದು ಇವಳೆಂತಕ್ಕೆ ಗಳಿಕೆ ಹಾಗೆ ಮಾಡ್ತಾ ಇದ್ದಾಳೆ ಅಂತ. ಅದು ಎಂತ ಅಂತ ಹೇಳಿದರೆ, ಹಕ್ಕಿ ಮೇಲಿಂದ ನೀರು ಬೀಳಿಸ್ತಾ ಇತ್ತು, ಮರದಿಂದ ನೀರನ್ನು. ಹಾಗೆ ನಾನು ಅದಕ್ಕೆ ಬೈಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ. ನೋಡಿ, ನಾನು ಆಗ ಹೇಳಿದ್ದೆಲ್ಲ ಕಾಡು ಕೆಪ್ಪಳ ಅಂತ, ಅದು ಇದುವೇ ಪೂಜೆಗೆಲ್ಲ ಬಳಸ್ತಾರೆ. ಆವಾಗ ಸಿಗುವುದಿಲ್ಲ, ಬೇಕಾಗುವಾಗ. ಈಗ ಉಂಟು ನೋಡಿ, ಅಂದರೆ ಕುಂಬಳಕಾಯಿ ಆಗಿದೆ ನೋಡಿ, ಹೂವೆಲ್ಲ ಬಿಟ್ಟಿದೆ. ಇದೆಲ್ಲ ಕೊಟ್ಟರು, ಇದರ ಹಿಂದೆ ಇರಬೇಕು. ಇದು ಮೈನ್ ರೋಡ್, ಇಲ್ಲಿ ಗಾಡಿ ರಿಕ್ಷಾ ಎಲ್ಲ ಹೋಗ್ತಾ ಇರುತ್ತೆ ಅವಾಗ. ಹಾಗೆ ನೋಡಿ, ಇಲ್ಲಿ ಎಷ್ಟೊಂದು ನಾಚಿಗೆ ಮುಳ್ಳಿದೆ, ಅಂದರೆ ಮುಟ್ಟಿದ್ರೆ ಮುನಿಯ ಅಂತ ಏನು ಹೇಳ್ತಾರಲ್ವ, ಅದು ಗೊತ್ತಿರ್ಬೋದು. ಇಲ್ಲಿ ನೋಡಿ ಎಷ್ಟಿದೆ ಅಂತೇಳಿ. ನೆಕ್ಸ್ಟ್ ಇದು ಪಳ್ಳಿ ಸೊಪ್ಪು ಅಂತ ಏನು ಹೇಳ್ತಾರೆ, ಅದು ಮದ್ದಿಗೆಲ್ಲ ಆಗ್ತದೆ. ಕಾಡಲ್ಲಿ ಪಲಾವ್ ಎಲೆ ಕೂಡ ಇತ್ತು, ನನಗೆ ತೋರಿಸ್ಲಿಕ್ಕೆ ಮಾಡ್ತೋಯ್ತಷ್ಟೆ. ನಾವು ಗುಡ್ಡೆಗೆ ಹೋಗಿ ಬಂದದ್ದು. ಸೊ ಈಗ ಟೀ ಟೈಮ್, ಹಾಗಾಗಿ ಈಗ ನಾವು ಮ್ಯಾಗಿ ಮಾಡುವ ಅಂತೇಳಿ ಇದ್ದೇನೆ. ಹಾಗಾಗಿ ಈಗ ಬನ್ನಿ ಮಾಡುವ. ನೋಡಿ, ಈ ಥರ ಒಂದು ರೋಲ್ ಇದೆ, ಮತ್ತೊಂದು ರೋಲನ್ನು ಮಾಡಿ ತಿಂದಿದ್ದೇನೆ, ಹಾಗಾಗಿ ಇದೊಂದೇ ಇರೋದು. ಈಗ ಈ ಕರೆಂಟ್ ಸ್ಟವಲ್ಲಿ ಮಾಡುವ ಅಂತೇಳಿ ಅಂದ್ಕೊಂಡದ್ದು, ಬಟ್ ಈಗ ಕರೆಂಟ್ ಇಲ್ಲ, ಹಾಗಾಗಿ ನಮ್ಮ ಗ್ಯಾಸ್ ಸ್ಟವಲ್ಲೇ ಮಾಡುವ ಅಂತೇಳಿದ್ದೇವೆ. ಸೊ ಈ ಚಿಕ್ಕದಾದ ಒಂದು ಇದನ್ನು ತಕ್ಕೊಳ್ಳೋಣ. ಅಮ್ಮ ನೀರು ಬೇಗ ತಗೊಂಡು
ನಾನು ಈ ಮ್ಯಾಗಿಯನ್ನು ಫುಲ್ ಡ್ರೈ ಮಾಡ್ತಾ ಇದ್ದೇನೆ. ಹಾಗಾಗಿ ಲಾಸ್ಟಿಗೆ ತಿನ್ನುವಾಗಂತೂ ಸೂಪರ್ ಆಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ಮ್ಯಾಗಿ ಆಗ್ತಾ ಇದೆ, ಜೊತೆಗೆ ಇಲ್ಲಿ ಚಾಯ ಆಗ್ತಾ ಇದೆ. ಫೈನಲ್ ಆಗಿ ಮ್ಯಾಗಿ ಈ ಥರ ಚೆನ್ನಾಗಿ ಡ್ರೈ ಆಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇತ್ತು. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗುವ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.